ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಭರ್ಜರಿಯಾಗಿ ಜಯ ಸಾಧಿಸಿದೆ. ನಮ್ಮ ಆರ್ ಸಿ ಬಿ ತಂಡದ ಈಗ ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ನಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಇನ್ನು ಫ್ರೆಂಡ್ಸ್, ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆದ್ದಿದ್ದಾರೆ. ಹಾಗಾದರೆ ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಡು ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಫ್ರೆಂಡ್ ಇದೆ, ಮಾಡ್ಕೊಳ್ಳಿ. ಇನ್ನೂ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಿದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತ ಹೇಳ್ಬೋದು. ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಪಾಪ್ ಡು ಪ್ಲೇಸ್ ಅವರು ಟಾಸ್ ಗೆದ್ದು ನಾವು ಮೊದಲು ಫೀಲ್ಡಿಂಗ್ ಮಾಡ್ತೀವಿ, ನಾವು ಈ ಚೇಸ್ ಮಾಡಲು ಬಯಸುತ್ತೇವೆ ಅಂತ ಪಾಪ್ ಡು ಪ್ಲೇಸ್ ಅವರು ಹೇಳಿದರು. ಅದೇ ರೀತಿ ಬಾಲಿಂಗ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರು ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದರು ಅಂತ ಹೇಳ್ಬೋದು. ಯಾಸ್ ದಯಾಳ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಬೆಂಕಿಯಾಗಿ ಬಾಲಿಂಗ್ ಮತ್ತು ಯಾರ್ಕರ್ಗಳನ್ನು ಏರಿ GT ಬ್ಯಾಟರ್ಸ್ಗಳನ್ನು ಕಟ್ಟಿ ಹಾಕಿದರು ಅಂತ ಹೇಳ್ಬೋದು. ಇನ್ನು 200 ಟಾರ್ಗೆಟನ್ನು ಗುಜರಾತ್ ಜೈಂಟ್ಸ್ ತಂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೀಡುತ್ತದೆ. ಇದನ್ನು ನಮ್ಮ ಆರ್ ಸಿ ಬಿ ತಂಡ ಕೇವಲ 16 ಓವರ್ಗಳಲ್ಲಿ ಮುಗಿಸುತ್ತಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರು 100 ಹೊಡೆಯುತ್ತಾರೆ. ವಿರಾಟ್ ಕೊಹ್ಲಿ ಅವರು 70 ರನ್ನನ್ನು ಬಾರಿಸುತ್ತಾರೆ. ಇನ್ನು ಪಾಪ್ ಡು ಪ್ಲೇಸ್ ಅವರು ಕೂಡ 25 ರನ್ಗಳನ್ನು ಬಾರಿಸುತ್ತಾರೆ. ಇದರಿಂದ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಆರಾಮಾಗಿ ಜಯಿಸಿದ್ದರು. ಇನ್ನು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ 70 ರನ್ಗಳನ್ನು ಅವರನ್ನು ಓವರ್ಟೇಕ್ ಮಾಡಿ ವಿಲ್ ಜಾಕ್ಸ್ ಅವರು 100 ಬಾರಿಸುತ್ತಾರೆ. ಇದು ವಿಸ್ಮಯ ಅಂತ ಹೇಳ್ಬೋದು. 10 ಸಿಕ್ಸರ್ಗಳನ್ನು ಕೂಡ ಸಿಡಿಸುತ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಇತಿಹಾಸ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಆಡುತ್ತಾ ಹೋಗಲಿ ನಮ್ಮ ಆರ್ ಸಿ ಬಿ ತಂಡ. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಮಸ್ಕಾರ.